ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಶೇಕ್ ಮಾಡಿದ್ರು ಏನು ಅಷ್ಟು ಅಲ್ಲಾಡ್ತಾ ಇಲ್ಲ. ಇದು ಕಟ್ಟಕ್ಕೆ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಡ್ತು. ಈಗ ಕಂಪ್ಲೀಟ್ಲಿ ರೆಡಿ ಆಗಿದೆ. ನಾನು ನೋಡಿ ಸಿಲ್ಲಿಯಾಗಿ ಆರಾಮಾಗಿ ಎದ್ದು ಹಿಂಗೆ ನಿಂತ್ಕೊಂಡು ಇದ್ರ ಮೇಲೆ ಡ್ಯಾನ್ಸ್ ಬೇಕಾದ್ರೂ ಮಾಡ್ಬೋದು ಈ ಜಾಗದಲ್ಲಿ. ಗೈಸ್ ನಾವೀಗ ಟ್ರೀ ಹೌಸ್ನ ಏನಂತಂದ್ರೆ ಆ ಜಾಗದಲ್ಲಿ ಕಟ್ತಿದೀವಿ. ಆಲ್ರೆಡಿ ಕಟ್ಟಿದ್ದೆ ಮುಂಚೆ ಒಂದ್ಸರಿ, ಕಟ್ಟಿರೋದೆಲ್ಲ ಡೆಮೋಲಿಶ್ ಆಗಿತ್ತು ಮೇನ್ ಚಾನಲ್ಗೋಸ್ಕರ ಕಟ್ಟಿರ್ಬೇಕಾರೆ. ಈಗ ನಾವು ಆ ಜಾಗಕ್ಕೆ ಹೋಗ್ಬಿಟ್ಟು ಟ್ರೀ ಹೌಸ್ನ ಕಟ್ಟೋಣ ಬನ್ನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬೇಗ ಟ್ರೀ ಹೌಸ್ನ ಕಟ್ಟೋಣ. ಯಾಕಂದ್ರೆ ಆಲ್ರೆಡಿ ಕತ್ಲೆ ಆಗ್ತಾ ಬಂತು. ಇನ್ನೇನು ಟೈಮ್ಗ 5 ಗಂಟೆ ಆಗ್ತಾ ಬರ್ತಾ ಇದೆ, 4:15 ಅನ್ನೋ ತರ. ಬೇಗ ಟ್ರೀ ಹೌಸ್ನ ಕಟ್ಟಿದ್ರೆ ಬೇಗ ಮುಗಿಯುತ್ತೆ, ಇಲ್ಲಾಂದ್ರೆ ನಾಳೆ ಶಿಫ್ಟ್ ಆಗ್ಬಿಡುತ್ತೆ. ಹಂಗಾಗಿ ಬೇಗ ಈ ಜಾಗದಲ್ಲಿ ಟ್ರೀ ಹೌಸ್ನ ಕಟ್ಬಿಡೋಣ ನಾವು. ಟ್ರೀ ಹೌಸ್ನ ಕಟ್ಟಕ್ಕೆ ಗೈಸ್ ಇದೊಂದೇ ತಾಪತ್ರೆ. ಪದೇ ನಾವು ಮರನ ಹತ್ತಿ ಇಳಿದು ಮಾಡ್ಬೇಕಾಗುತ್ತೆ. ಹಂಗಾಗಿ ಜೊತೆಗೆ ಸಪೋರ್ಟಿವ್ ಆಗಿ ಯಾರು ಇಲ್ವಲ್ಲ, ಹಂಗಾಗಿ ಈ ಟ್ರೀ ಹೌಸ್ ನ ಕಟ್ಟಕ್ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಒಂದ್ ಕೈಯಲ್ಲಿ ಕೋಲು, ಇನ್ನೊಂದ್ ಕೈಯಲ್ಲಿ ಫೋನು, ಇದು ಇಟ್ಕೊಂಡು ಆಗ್ತದೆ ಸ್ವಲ್ಪ ಕಷ್ಟ. ಫಸ್ಟ್ ಕೋಲ್ನ ಆ ಕಡೆಗೆ ಹಾಕೋಬಿಡೋಣ. ಒಂದೊಂದಾಗಿ ಪೋಸ್ಟ್ ಇಲ್ಲಿ ಜೋಡಿಸ್ಕೊಂಡಿದೀನಿ. ಇದು ಕರೆಕ್ಟ್ ಇಲ್ಲಿ ಮ್ಯಾಚ್ ಆಗ್ತದೆ ಹೈಟಿಗೆ. ಲಾಂಗ್ ಹಿಂಗ್ ಎಲ್ಲ ಲೆಂತ್ ಎಲ್ಲ ಕರೆಕ್ಟ್ ಇದೆ. ಈ ಜಾಗಕ್ಕೆ ನಾವು ಟ್ರೀ ಹೌಸ್ ಹಾಕಿ ಇಲ್ಲಿ ಪ್ರತಿಯೊಂದು ಈ ಜಾಗಕ್ಕೆ ಹಿಂಗ್ ಹಾಕ್ಬಿಟ್ಟು ಮತ್ತೆ ಇಲ್ಲೊಂಚೂರು ಪಿಲ್ಲರ್ ಏರಿಸ್ತೀನಿ, ಇಲ್ಲೂ ಪಿಲ್ಲರ್ ಏರಿಸ್ತೀನಿ, 4 ಸೈಡು ಪಿಲ್ಲರ್ ಏರಿಸಿ ಫುಲ್ ಸೆಟಪ್ ಮಾಡ್ತೀನಿ ಗೈಸ್. ಆಕ್ಚುಲಿ ಈ ಜಾಗದಲ್ಲಿ ಇವತ್ತು ಟ್ರೀ ಹೌಸ್ ಮಾಡೋಕೆ ಸಿಕ್ಕಾಬಿಡೆ ಕಷ್ಟ ಆಗುತ್ತೆ ಹೇಳಿ ಇವತ್ತು. ಯಾಕಂದ್ರೆ ಫುಲ್ ಕಷ್ಟ ಇದು ಮಾಡ್ಬೇಕಾರೆ. ಹತ್ತಿಳಿಬೇಕನ್ನೋದೇ ಕಷ್ಟ ಒಬ್ಬೊಬ್ರೆ. ಇಲ್ಲಿ ನಾನು ಬ್ಯಾಲೆನ್ಸ್ ಇಲ್ದಲ್ಲಿ ಯಾವ ತುದಿಯಲ್ಲಿ ನಿಂತಿದ್ದೀನಿ, ಈ ತರ ನಿಂತ್ಕೊಂಡಿದ್ದೀನಿ. ಈ ತರ ನಿಂತ್ಕೊಂಡು ನಾನು ಟ್ರೀ ಹೌಸ್ ಮಾಡ್ತಿರೋದು ಇಲ್ಲಿ. ಬನ್ನಿ ನಾ ಕೆಳಗಡೆ ಬೇಕಾದಷ್ಟಿದೆ, ಒಂದೇ ಸರಿ ಎಲ್ಲ ಎತ್ಕೊಂಡ್ ಬಂದ್ಬಿಡೋಣ. ದಾರ ಕಟ್ಬಿಟ್ಟು ಮೇಲಕ್ಕೆ ಯಾವಾಗ ಕರೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಒಂದೊಂದೇ ಎತ್ಕೊಂಡ್ ಬರ್ತಿದ್ರೆ ಕಷ್ಟ ಆಗುತ್ತೆ. ನಂಗೆ ಗೊತ್ತು ಈ ಟ್ರೀ ಹೌಸ್ ಒಂದೇ ನೈಟ್ ಅಲ್ಲಿ ಮುಗಿಯೋದ್ ಕಥೆ ಅಲ್ಲ ಅಂತ, ಒಂದೇ ದಿನಕ್ಕೆ. ಹಂಗಾಗಿ ನಾನು ನಾಳೆಗೂ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತೊಂದು ನೈಟ್ ಅಲ್ಲೇ ಇದು ಟ್ರೀ ಹೌಸ್ ಕಟ್ಟಕ್ ಆಗಲ್ಲ. ಆಲ್ರೆಡಿ ಬೇಸ್ಮೆಂಟ್ ಹಾಕಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಟೈಮ್ ಹಿಡಿತದೆ. ಈಗೆಲ್ಲ ಇದು ಐಟಮ್ ಗಳನ್ನ ಎತ್ಕೊಂಡ್ ಬಂದಿದ್ದೀನಿ ಒಂದೊಂದಾಗಿ. ಈ ಪೋರ್ಷನ್ ಈಗ ಒಂದೊಂದಾಗಿ ಹಿಂಗ್ ಹಾಕೊಂಡು ಹೋಗ್ತೀನಿ. ಹಾಕೊಂಡು ಹೋದ್ರೆ ಬೇಸ್ಮೆಂಟ್ ರೆಡಿ ಆಗುತ್ತೆ. ನನಗೆ ಫಸ್ಟ್ ಬೇಸ್ಮೆಂಟ್ ರೆಡಿ ಆಯ್ತು ಅಂದ್ರೆ ಚೆನ್ನಾಗಿ ಸ್ಟ್ರಾಂಗ್ ಆಗಿ ನಾನು ಆರಾಮಾಗಿ ಬೇಸ್ಮೆಂಟ್ ಮೇಲೆ ಕುತ್ಕೊಂಡು ನಾನು ಬೇರೆದೆಲ್ಲ ಆರಾಮಾಗಿ ಮಾಡ್ಬೋದು. ಪಿಲ್ಲರ್ ತರ ಎಬ್ಬರ್ಸೋ ತರ ಸೈಡ್ 4 ಗೋಡೆ ತರ ಎಬ್ಬರ್ಸಿ ಆರಾಮಾಗಿ ನೀಟಾಗಿ ಮಾಡ್ಬೋದು. ಫಸ್ಟ್ ಬನ್ನಿ ಇದನ್ನೆಲ್ಲ ಬೇಸ್ಮೆಂಟ್ ನೀಟಾಗಿ ಸೆಟಪ್ ಮಾಡ್ಕೊಂಡು ಲೈಟ್ ಆಗಿ ಕಟ್ಟೋಣ. ಆಕ್ಚುಲಿ ಮರ ಹತ್ತದ್ರಲ್ಲಿ ನಾನು ಸ್ವಲ್ಪ ನೂಬು. ಯಾಕಂದ್ರೆ ನನಗೆ ಮುಂಚೆ ಎಲ್ಲ ಮರ ಹತ್ತುತ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ಈಗ ಮರ ಹತ್ತೆ ಸುಮಾರು ವರ್ಷಗಳಾಗಿ ಹೋಗಿದ್ಯಲ್ಲ, ಕರೆಕ್ಟಾಗಿ ಹತ್ತುತ್ತಾ ಇಲ್ಲ. ಹಂಗಾಗಿ ನನಗೆ ಪ್ರಾಕ್ಟೀಸ್ ಅನ್ನೋದೇ ಇಲ್ದೇ ಇರೋದ್ರಿಂದ ಮರ ಹತ್ತಿದ ತಕ್ಷಣ ಫುಲ್ ಸ್ಟ್ರೈನ್ ಆಗ್ತಿದೆ. ಮತ್ತೆ ಮರದ ಮೇಲೆ ಕುತ್ಕೊಂಡು ಬ್ಯಾಲೆನ್ಸೇ ಮಾಡಕ್ ಆಗ್ತಿಲ್ಲ ನನಗೆ. ಇಲ್ಲೋಡಿ ಈಗ ಈ ಪಿಲ್ಲರ್ ನ ಒಂದೊಂದಾಗಿ ಪಕ್ಕದಲ್ಲೇ ಜೋಡಿಸ್ಕೊಳ್ಳೋಣ ಬೇಸ್ಮೆಂಟ್ ಮಾಡೋದಕ್ಕೋಸ್ಕರ. ತಗ್ಗುದಿಬ್ಬ ಆಗ್ತಿದೆ ಕೆಲವೊಂದು ಪಿಲ್ಲರ್ ಗಳು, ಬಟ್ ಇಟ್ಸ್ ಓಕೆ, ತೊಂದರೆ ಇಲ್ಲ. ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಒಂದೊಂದನ್ನೇ ತೆಗ್ದು ಈ ಜಾಗಕ್ಕೆ ಇಟ್ಕೊಂಡ್ಬಿಡೋಣ ಪಿಲ್ಲರ್ನ. ಈ ಟ್ರೀ ಹೌಸ್ ಕಟ್ಟಕ್ಕೆ ಹಾರ್ಡ್ ವರ್ಕ್ ಜೊತೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್. ಹಂಗಾಗಿ ಆಲ್ರೆಡಿ ಎಷ್ಟು ಹತ್ತಕ್ಕಾಗುತ್ತೋ ಮೇಲೆ ಹತ್ತಿ ನಾನು ಇಟ್ಟಿದ್ದೀನಿ. ಇದನ್ನೆಲ್ಲ ಹಿಂಗೆ ಎಸಿಯಕ್ ಟ್ರೈ ಮಾಡ್ತೀನಿ. ಕೂತ್ರೆ ಆಲ್ರೆಡಿ ಈ ತರ ಆರಾಮಾಗಿ ಕೂರುತ್ತೆ. ಹಂಗಾಗಿ ಹಿಂಗ್ ಹಾಕೋದ್ರಿಂದ ಸ್ವಲ್ಪ ರಿಸ್ಕ್ ಕಡಿಮೆ ಆಯ್ತು ನನಗೆ. ಗೈಸ್ ನಾ ಕಂಪ್ಲೀಟ್ ಆಗಿ ನಾನು ಕೂತಿರೋ ಜಾಗದಲ್ಲಿ ಬೇಸ್ಮೆಂಟ್ ಎಲ್ಲ ರೆಡಿ ಆಗಿದೆ. ಇನ್ನ ಈ ಬೇಸ್ಮೆಂಟ್ ಮೇಲೆ ಬೇಸ್ಮೆಂಟ್ ಮೇಲೆ ಕುತ್ಕೊಂಡು ನಾನು ಆರಾಮಾಗಿ ಕೆಲಸ ಮಾಡ್ಬೋದು. ಈಗ ಗೈಸ್ ಫೈನಲಿ ನಾನು ಟ್ರೀ ಹೌಸ್ ಇಂದು ಒಂದ್ ಸೈಡ್ ಬೇಸ್ಮೆಂಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಆಲ್ರೆಡಿ ಒಂದ್ ಸೈಡ್ ಬೇಸ್ಮೆಂಟ್ ಇಂದ ರೆಡಿ ಮಾಡ್ಕೊಂಡು ದಾರ ಎಲ್ಲ ಕಟ್ಟಿದ್ದೀನಿ. ಈಗ ಆ ಕಡೆ ಸೈಡ್ ದಾರ ಕಟ್ಟಬೇಕು ನಾನು. ಆ ಕಡೆ ಸೈಡ್ ದಾರ ಕಟ್ಟಿದ್ರೆ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ರೆಡಿ ಆಗಿ ಹೋಗ್ಬಿಡುತ್ತೆ. ಅದ್ರ ಜೊತೆ ಮಳೆ ಹೊಡೆಯೋಣ ಬೇಡವಾ ಅಂತ ಯೋಚನೆ ಆಗ್ತದೆ. ಮಳೆ ಹೊಡೆಯೋದು ಬೇಡ ಬಿಡಿ, ಯಾಕಂದ್ರೆ ಮರ ಅಲ್ವಾ ಗೈಸ್, ಇದಕ್ಕೂ ಜೀವ ಅನ್ನೋದು ಇರುತ್ತೆ. ಹಂಗಾಗಿ ಮಳೆ ಹೊಡೆಯೋದು ಬೇಡ. ಹಂಗಾಗಿ ದಾರನೇ ಕಟ್ಬಿಡ್ತೀನಿ ಆ ಕಡೆ ಸೈಡ್ಗೆ. ಆಲ್ರೆಡಿ ಕಟ್ಲೆ ಆಗ್ತಾ ಬರ್ತದೆ ಗೈಸ್. ಆಲ್ರೆಡಿ 6 ಗಂಟೆ ಮೇಲೆ ದಾಟ್ಬಿಡ್ತು ಟೈಮ್. ಇಷ್ಟು ಬೇಸ್ಮೆಂಟ್ ಮಾಡಕ್ಕೆ ಎಷ್ಟು ಟೈಮ್ ಇಡುತ್ತೆ ನೋಡಿ. ಮಿನಿಮಮ್ 1 ಅವರ್ ಮೇಲೆ ಆಯ್ತು ನಾನು ಇಲ್ಲಿಗೆ ಬಂದು ಕಟ್ಟಕ್ ಸ್ಟಾರ್ಟ್ ಮಾಡಿ. ಈಗ ಆ ಕಡೆ ಸೈಡ್ ಬೇಸ್ಮೆಂಟ್ ರೆಡಿ ಮಾಡ್ಕೋಬೇಕು. ಬನ್ನಿ ಆ ಕಡೆ ಹಂಗೆ ಬಿಟ್ಟಿದೀನಿ. ಆ ಜಾಗನು ಒಂಚೂರು ದಾರ ಹಾಕಿ ಕಟ್ಬಿಡೋಣ. ಕಟ್ಬಿಟ್ಟು ಒಂದ್ ಸ್ವಲ್ಪ ಫುಲ್ ಟೈಟ್ ಆಗಿ ಕಟ್ಬಿಡ್ಬೇಕು ಗೈಸ್. ಲೂಸ್ ಆಗಿ ಕಟ್ಟಿದ್ರೆ ಏನ್ ಮಾಡ್ತೀವಿ ಗೊತ್ತಾ, ಲೂಸ್ ಆಗಿ ಕಟ್ಟಿದ್ರೆ ನನಗೆ ನಾನೇ ಬಿದ್ದೋಗ್ಬಿಡ್ತೀನಿ. ಬನ್ನಿ ಇನ್ನ ಟೈಮು ಕಡಿಮೆ ಇರೋದ್ರಿಂದ ಬೇಗ ಕಟ್ಬಿಡೋಣ. ಇನ್ನ ಕಟ್ಲೆ ಆಗ್ಬಿಟ್ರೆ ನನಗೆ ಕಟ್ಟಕ್ಕೆಲ್ಲ ಕಷ್ಟ ಆಗ್ಬಿಡುತ್ತೆ. ಬೇಗ ಕಟ್ಬಿಡೋಣ. ಈಗ ಆಲ್ರೆಡಿ ಕೈಯೆಲ್ಲ ನೋಡಿ ರೆಡ್ ಆಗಿ ಹೋಗ್ಬಿಟ್ಟು ನೋವ್ತಾ ಇದೆ. ಫುಲ್ ಉರಿ ಬರ್ತದೆ ಈ ಪೋರ್ಷನ್ ಎಲ್ಲ ನನಗೆ. ಸುಸ್ತಾಗಿ ಹೋಗ್ಬಿಡ್ತು ನಂಗೆ. ಟ್ರೀ ಹೌಸ್ ಮಾಡೋದು ಅಷ್ಟು ಈಸಿ ಎಲ್ಲ ಗೈಸ್, ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ನೋಡಿ ಕೈಯೆಲ್ಲ ಯಾವ ತರ ತರ್ಚೋಗ್ಬಿಟ್ಟಿದೆ ಟ್ರೀ ಹೌಸ್ ಮಾಡ್ಬೇಕಾರೆ. ಇಲ್ಲೂ ಅಷ್ಟೇ, ಇದೆಲ್ಲ ತರ್ಚೋಗ್ಬಿಟ್ಟಿದೆ. ಕೈಯೆಲ್ಲ ಮಾರ್ಕ್ಗಳು ಸಿಕ್ಕಾಪಟ್ಟೆ ಆಗ್ತದೆ ಟ್ರೀ ಹೌಸ್ ಮಾಡ್ಬೇಕಾರೆ. ನಾನು ಇವತ್ತಿನ ದಿವಸ ಗೈಸ್ ಇಷ್ಟೇ ಬೇಸ್ಮೆಂಟ್ ಮಾತ್ರ ಕಟ್ಟೋಗ್ತೀನಿ. ಮಿಕ್ಕಿದ್ದು ಬಾಡಿ ಎಲ್ಲ ನಾಳೆ ಬಂದು ಕಟ್ತೀನಿ. ಯಾಕಂದ್ರೆ ಟೈಮ್ ಆಗುತ್ತೆ. ತೀರಾ ಕತ್ಲಲ್ಲಿ ಮರ ಹತ್ತೋದು ಹಿಡಿಯೋದು ಅದು ಸರಿ ಬರಲ್ಲ. ಮಿಸ್ ಆದ್ರೆ ಅಂದ್ರೆ ಅಲ್ಲೋಡಿ ಆ ಗುಂಡಿ ಒಳಗೆ ಬಿದ್ದೋಗ್ಬಿಡ್ತೀನಿ. ಆ ಪೊದೆಗಳೆಲ್ಲ ಇದೆ, ಆ ಪೊದೆ ಒಳಗೆ ಬಿದ್ದೋಗ್ಬಿಡ್ತೀನಿ. ಮತ್ತೆ ಎತ್ತಕ್ಕೆ ಬೇಕಾಗುತ್ತೆ ಪೊದೆಯಿಂದ ತಪ್ಪಿಸ್ಕೊ ಬರಕ್ಕೆ. ಮುಳ್ಳೆಲ್ಲ ಚುಚ್ಚಿದ್ರೆ ನಾಳೆ ಮತ್ತೆ ಬಾಡಿ ಕಟ್ಬಿಟ್ಟು ಫುಲ್ ಫಿಟ್ ಮಾಡ್ಬಿಡ್ತೀನಿ. ಈಗ ಮರ ಆಕ್ಚುಲಿ ತುಂಬಾನೇ ಸ್ಟ್ರಾಂಗ್ ಇದೆ. ಇಲ್ಲೋಡಿ ಶೇಕ್ ಮಾಡಿದ್ರು ಬಿದ್ದೋಗ್ತಾ ಇಲ್ಲ ಮರ. ಹಂಗಾಗಿ ಈ ಜಾಗದಲ್ಲಿ ಆರಾಮಾಗಿ ಕಟ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಗಾಬರಿ ಆಗುತ್ತೆ ಹೇಳಿ. ಇದು ಅಭ್ಯಾಸ ಇಲ್ಲ ಅಂದ್ರೆ ಪ್ರಾಕ್ಟೀಸ್ ಆಗ್ತಾ ಇರ್ಬೇಕು. ಮರ ಹತ್ತಿ ಇಳಿಯೋದು ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಹತ್ತಿ ಇಳಿಯೋಕೆಲ್ಲ ಕಷ್ಟ ಆಗ್ಬಿಡುತ್ತೆ ತುಂಬಾ. ಗೈಸ್ ಇನ್ನೆಲ್ಲ ಮುಗೀತು. ಇಲ್ಲೋಡಿ
1 2 3 ಈ 3 ಕಂಪ್ಲೀಟ್ ಮಾಡಿದ್ರೆ ಬೇಸ್ಮೆಂಟ್ ಕಂಪ್ಲೀಟೆಡ್. ಓಕೆ ಗೈಸ್, ಫೈನಲಿ ನಾನು ಟ್ರೀ ಹೌಸ್ ನ ಬೇಸ್ಮೆಂಟ್ ನೋಡಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನಾನು ಆರಾಮಾಗಿ ಈ ಜಾಗದಲ್ಲಿ ನೋಡಿ ಆರಾಮಾಗಿ ಹಿಂಗ್ ಮಲ್ಕೊಬಹುದು ಟ್ರೀ ಹೌಸ್ ಅಲ್ಲಿ. ವಾ, ಸುಮಾರು ಹೊತ್ತಿಂದ ಮಾಡಿ ಕೆಲ್ಸನ ಈಗ ಸುಸ್ತಾಗಿ ಹೋಗ್ಬಿಡ್ತು. ಸೂರ್ಯ ಹೋಗಿ ಈಗ ಚಂದ್ರ ಬಂದಿದ್ದಾನೆ. ವಾವ್, ಸಖತ್ತಾಗಿದೆ ಮಲ್ಕೊಳಕ್ಕೆ. ಆಕ್ಚುಲಿ ಹಿಂಗೂ ಮಲ್ಕೋಬಹುದು. ಆಕ್ಚುಲಿ ಚಿಕ್ಕಮಂಗ್ಳೂರ್ ಈಗ ಸದ್ಯಕ್ಕೆ ಚಳಿ ಇಲ್ಲ, ಇದೆ ನೋಡಿ ದಿಮ್ತಾರೆ ಇದೆ, ಆರಾಮಾಗಿ ಇಲ್ಲೇ ಮಲ್ಕೋಬಹುದು ಆರಾಮಾಗಿ. ಸಖತ್ತಾಗಿದೆ ಅಲ್ಲ ಬೇಸ್ಮೆಂಟ್. ಈಗಂತೂ ಕಂಪ್ಲೀಟ್ ಆಗಿ ರೆಡಿ ಆಗಿ ಹೋಗ್ಬಿಟ್ಟಿದೆ. ನಾಳೆ ಉಳ್ದಿರೋದ್ ಭಾಗನ ನಾಳೆ ಮಾಡ್ಬೇಕು ಗೈಸ್. ಆಕ್ಚುಲಿ ಇಷ್ಟ ಕಟ್ಟಕ್ಕೆ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಡ್ತು. ಈಗ ಕಂಪ್ಲೀಟ್ಲಿ ರೆಡಿ ಆಗಿದೆ. ನಾನು ನೋಡಿ ಸಿಲ್ಲಿಯಾಗಿ ಆರಾಮಾಗಿ ಎದ್ದು ಹಿಂಗ್ ನಿಂತ್ಕೊಂಡು ಇದ್ರ ಮೇಲೆ ಡ್ಯಾನ್ಸ್ ಬೇಕಾದ್ರೂ ಮಾಡ್ಬೋದು ಈ ಜಾಗದಲ್ಲಿ ನೋಡಿ. ಆರಾಮಾಗಿ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ರೆಡಿಯಾಗಿ ಹೋಗ್ಬಿಟ್ಟಿದೆ. ಆಕ್ಚುಲಿ ಈ ಬೇಸ್ಮೆಂಟ್ ಏನಾಗಿದೆ ಗೊತ್ತಾ, ಈ ಕೋಲ್ಗಳು ಅಷ್ಟು ಕಂಫರ್ಟಬಲ್ ಆಗಿ ಸಿಗ್ದಲೆ ನನಗೆ ಇಲ್ಲಿ ನೋಡಿ ಸ್ವಲ್ಪ ಆ ಕಡೆ ಆಗಿದೆ ಈ ಜಾಗದಲ್ಲಿ. ಈ ಜಾಗಕ್ಕೆ ಏನಾದ್ರು ನಾಳೆ ಬಂದ್ಬಿಟ್ಟು ಈ ಜಾಗದಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ಬೇಕು. ಪ್ರೆಸೆಂಟ್ ನಾನೀಗ ಟ್ರೀ ಹೌಸ್ ಕಟ್ಟೋ ಜಾಗದಲ್ಲಿ ಮರದ ಮೇಲೆ ಇದ್ದೀನಿ. ಏನೋ ಶಬ್ದ, ಈ ಯಾರೋ ನಡ್ಕೊ ಬಂದಂಗೆ ಶಬ್ದ ಆಗ್ಬಿಡ್ತು. ಮೋಸ್ಟ್ಲಿ ಎಲೆದೇ ಹಿಂಗೆ ಟಚ್ ಆಗಿ ಶಬ್ದ ಬಂತು ಅನ್ಸುತ್ತೆ. ಬಿಟ್ಟಾಕಿ. ಫೈನಲಿ ಟ್ರೀ ಹೌಸ್ ಬೇಸ್ಮೆಂಟ್ ರೆಡಿ ಆಗಿದೆ. ನಾಳೆ ಒಂದು ಸ್ವಲ್ಪ ಆರಾಮ್ ಅನ್ಸುತ್ತೆ ಕಟ್ಟಕ್ಕೆ. ಮೋಸ್ಟ್ಲಿ ನಾಳೆ ಸಣ್ಣ ಪುಟ್ಟ ಕೆಲಸಗಳಿದೆಯಲ್ಲ ಅದೇ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗೈಸ್. ದೊಡ್ಡ ಕೆಲಸ ಮಾಡೋದು ಈಸಿ, ಸಣ್ಣ ಪುಟ್ಟ ಇದಿರ್ತಲ್ಲ ಈ ಜಾಗದಲ್ಲ ಪಿಲ್ಲರ್ ಎಲ್ಲ ಎತ್ತದು ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಓಕೆ, ನಾಳೆ ಬಂದು ಆಕ್ಚುಲಿ ಈ ತರ ಕ್ಲೋಸ್ ಅಪ್ ಅಲ್ಲಿ ಇದ್ರೆ ಚೆನ್ನಾಗಿರೋದು. ಅದೊಂದು ಕೋಲು ಮಿಸ್ಟೇಕ್ ಆಗಿ ಬೇರೆ ಸಿಕ್ಕಿದೆ. ನಾಳೆ ಹಂಗೇನಾದ್ರು ಸಿಕ್ಕಿದ್ರೆ ಆ ಕೋಲ್ ಇದಿಲ್ಲ, ಆ ಕೋಲ್ನ ಬೇರೆ ದಿನ ತಗೊಬಂದು ಹಾಕಕ್ ಟ್ರೈ ಮಾಡ್ತೀನಿ ಕೋಲ್ನ. ಈ ಜಾಗದಲ್ಲಿ ಆರಾಮಾಗಿ ಕೂರ್ಬೋದು. ಆಲ್ರೆಡಿ ನನಗೆ ಇಲ್ಲೆಲ್ಲ ಓಡಾಡಿ ನನ್ ಕೈ ಕಾಲೆಲ್ಲ ತರ್ಚೋಗ್ಬಿಡ್ತು. ಕಾಲುಗಳು ಅಷ್ಟೇ, ಕಾಲಲ್ಲೂ ಅಷ್ಟೇ ಈ ಪೋರ್ಷನ್ ಏನೋ ಗಾಯ ಆಯ್ತು. ಮತ್ತೆ ಕೈಗಳಂತೂ ಕೆಳದೆ ಬಿಡ, ಸಿಕ್ಕಾಪಟ್ಟೆ ಕೈಗೆಲ್ಲ ಗಾಯ ಆಗೋಗ್ಬಿಡ್ತು ಗೈಸ್ ನನಗೆ. ಅಡಿಂದ ಟ್ರೀ ಹೌಸ್ ಹೆಂಗ್ ಕಾಣ್ತಿದೆ ಅಂತ ಈ ತರ ಕಾಣ್ತಿದೆ ವ್ಯೂ. ಅಂದ್ರೆ ಇಷ್ಟಕ್ಕೆ ಮಾಡಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಆಮೇಲೆ ಬೇರೆ ದಿನ ಮಾಡಕ್ ಇನ್ನೂ ಹೈಟ್ ಅಲ್ಲಿ ಇಟ್ಕೊಂಡ್ ಮಾಡಕ್ ಹೋದ್ರೆ ಹತ್ತಿ ಇಳಿಯೋದ್ರಲ್ಲೇ ನಾನು ಎಣ ಬಿದ್ದೋಗ್ಬಿಡುತ್ತೆ ನಂದು. ಇಲ್ಲಿ ಇಷ್ಟಕ್ಕೆ ಜೀವ ಹೋದಂಗ ಆಯ್ತು. ಇನ್ನು ಅದಕ್ಕೆ ಇನ್ನಂಗೆ ಕತೆ ಇರ್ಲಿ ಸಾಕು ಇಷ್ಟಲ್ಲೇ. ಓಕೆ, ಇಲ್ಲಿಂದ ಕೆಳಗೆ ಇಳ್ಕೊಂಡ್ಬಿಡೋಣ ನಾನು. ಓಕೆ ಬಸ್ ಹೋಗೋಣ. ಪ್ರತಿ ಸರಿ ನಾನು ವಿಡಿಯೋ ಎಂಡ್ ಮಾಡ್ತಿದ್ದು ಮನೆಗಳಲ್ಲಿ ಭೂಮಿ ಮೇಲೆ, ಈಗ ಆಕಾಶದ ಮೇಲೆ ಮರದ ಮೇಲೆ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ನಾಳೆ ಟ್ರೀ ಹೌಸ್ ವಿಡಿಯೋದಲ್ಲೇ ಬರ್ತೀನಿ. ಟಾಟಾ. ಟ್ರೀ ಹೌಸ್ ಅಲ್ಲಿ ಬರ್ತೀನಿ, ಬೇರೆ ವಿಡಿಯೋದಲ್ಲಿ ಬರ್ತೀನಿ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಡಿಯೋಗೆ ಬರ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಇಲ್ಲಿಂದ ಇಳ್ಕೊಂಡು ಹೋಗ್ಬೇಕು, ಅದೇ ಕಷ್ಟ. ಹೇಳಿ ನಿಧಾನಕ್ಕೆ ಇಳಿಬೇಕು ಮರದಿಂದ. ಎತ್ಕೊಬಿಡೋಣ, ಯಾರು ಬಂದು ಕತ್ಕೊಂಡು ಹೋಗ್ಬಿಟ್ರೆ ಕಷ್ಟ. ನಾಳೆ ಇದರಿಂದ ತುಂಬಾ ಕೆಲಸಗಳಿದೆ. ನಿಧಾನಕ್ಕೆ ಇಳಿಯೋಣ ಗೈಸ್. ಜೋರಾಗಿ ಪಟ 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 ಅಂತ ಹೇಳಿದ್ರೆ ಚಟ ಅಂತ ಚಟ್ಟಕ್ಕೆ ಹೋಗ್ಬಿಡ್ತೀವಿ. ಈ ಒಂದ್ ಕೈಲಿ ಫೋನ್ ಇಟ್ಕೊಂಡು ಇಳಿಯೋದಿದೆಯಲ್ಲ, ಹೆವಿ ತಲೆನೋವು ಗುರು, ಹೆವಿ ತಲೆನೋವು. ಟಾರ್ಚ್ ಒಂಚೂರು ಕೆಳಗೆ ಬಿಡ್ಕೊಂಡು ಇಳಿಯೋಣ. ಮೇಲೆ ಇಟ್ಕೊಂಡ್ರೆ ಕಾಣಲ್ಲ, ಇದನ್ನ ಎಸಾಕ್ ಬಿಡೋಣ. ಈಗ ಫಸ್ಟ್ ನಾವು ಸೇಫ್ ಆಗಿ ಇಲ್ಲಿಂದ. ಓಕೆ, ಟ್ರೀ ಹೌಸ್ ಇಷ್ಟು ರೆಡಿ ಆಗಿದೆ. ನಾಳೆ ಏನಾದ್ರು ಮಾಡ್ಬೇಕು. ಫಸ್ಟ್ ಇಲ್ಲಿಂದ ಇಳಿದ್ ಬಿಡೋಣ. ದಾರದಿಂದ ಸಿಕ್ಕಾಪಟ್ಟೆ ಕೆಲಸ ಇದೆ ಗುರು ನಾಳೆ. ಹಂಗಾಗಿ ದಾರ ಇಂಪಾರ್ಟೆಂಟ್ ನಾಳೆಗೆ. ರೋಡೇ ಕಾಣ್ತಿಲ್ವಲ್ಲ ಇಲ್ಲಿ, ಗುಂಡಿ ರೋಡ್ಗಳೆಲ್ಲ ಗುಂಡಿ ಇದಾವೆ. ಮನೆಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕು. ಈಗ ನಂದು ಕೆಲಸ ಇರೋದೇ ಅದೊಂದು.